ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಏನಂತಂದರೆ ನಮ್ಮ ಮನೆಯವ್ರದ್ದು ಬರ್ತ್ಡೇ ವಿಡಿಯೋ. ಗೃಹಪ್ರವೇಶ ಕಳೆದು ನೆಕ್ಸ್ಟ್ ಡೇ ಏನಿತ್ತು, ಫುಲ್ ಶಿಫ್ಟಿಂಗ್ ಇತ್ತು. ಎಲ್ಲರೂ ರಿಲೇಟಿವ್ಸ್ ಎಲ್ಲ ಉಳ್ಕೊಂಡಿದ್ವಿ, ಅಲ್ಲೇ ಫುಲ್ ಶಿಫ್ಟಿಂಗ್ ಮಾಡಿದ್ವಿ. ಅದಾಗಿ ನೆಕ್ಸ್ಟ್ ಡೇ ಅವ್ರ ಬರ್ತ್ಡೇ ಇತ್ತು. ಅವತ್ತಿನ ನೈಟ್ 12 ಗಂಟೆಗೆ ಎಲ್ಲರೂ ಎಚ್ಚರ ಇದ್ದು ಅವ್ರ ಬರ್ತಡೇನೇ ಸೆಲೆಬ್ರೇಷನ್ ಮಾಡಿದ್ವಿ. ಇದು ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ಅದು ಅವ್ರಿಗೆ ಸರ್ಪ್ರೈಸ್ ಆಗಿತ್ತು. ಹೇಗಿತ್ತು ವಿಡಿಯೋ? ಆ ವಿಡಿಯೋ ಸ್ವಲ್ಪ ಫನ್ನಿ ಇದೆ. ಆ ವಿಡಿಯೋ ತುಂಬ ಎಂಜಾಯ್ ಮಾಡ್ಬೋದು ನೀವು. ಮಿಸ್ ಮಾಡದೆ ನೋಡಿ. ಮತ್ತು ನಾನೇನು ಗಿಫ್ಟ್ ಕೊಟ್ಟೆ ಅನ್ನೋದನ್ನು ಮಿಸ್ ಮಾಡದೆ ಈ ವಿಡಿಯೋದಲ್ಲಿ ನೋಡಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಶೇರ್ ಮಾಡಿ, ಒಂದು ಪುಟ್ಟ ಲೈಕ್ ಕೊಡಿ. ಓಕೆ, ನೋಡ್ಕೊಂಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು, ಮತ್ತು ನಾವು ಶಿಫ್ಟಿಂಗಿಗೆ ಯಾವ ಥರ ಶಿಫ್ಟಿಂಗ್ ಮಾಡ್ಕೊಂಡ್ವಿ ಅನ್ನೋದನ್ನು ನೋಡ್ಕೊಂಬನ್ನಿ. ಮೊದಲಿಗೆ ಗೃಹಪ್ರವೇಶ ಆದ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಶಿಫ್ಟಿಂಗು ಮುಗಿಸ್ಬಿಡೋಣ, ಎಲ್ಲ ರಿಲೇಟಿವ್ಸ್ ಇರೋದ್ರಿಂದ ಶಿಫ್ಟಿಂಗು ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು, ನವೀನ್ ಅಣ್ಣಂದೇ ಟ್ರ್ಯಾಕ್ಟ್ರ್ ಇತ್ತು ನಮ್ಮೂರಲ್ಲಿ. ಆ ಅಣ್ಣಂದು ಹೋಗಿ ಇಸ್ಕೊಂಬಂದರು ಅಂತ ಅಂದು ನಿಲ್ಲಿಸ್ಕೊಟ್ಟು ಹೋದ. ಆಮೇಲೆ ಓಡ್ಸೋಕ್ಕೆ ಬರ್ತಿತ್ತು, ಶರತ್ತಿಗೂ ಬರ್ತಿತ್ತು ಮತ್ತು ಹೇಮಂತಿಗೂ ಬರ್ತಿತ್ತು. ಹಾಗಾಗಿ ಅವ್ರು ನಿಲ್ಲಿಸೋದ್ರು. ಅಲ್ಲಿ ಮನೆ ಮುಂದೆ ನಿಲ್ಲಿಸಿ ನಾವು ಹೋಗಿ ಅದನ್ನೆಲ್ಲ ಶಿಫ್ಟ್ ಮಾಡಿದ್ವಿ. ಏನೇನು ಬಟ್ಟೆ, ಮೇಯ್ನ್ ಏನೇನು ಬೇಕು ಬಟ್ಟೆ, ಪಾತ್ರೆಗಳು, ಅಡುಗೆ ಮನೆ, ರೂಮ್ಸು ಎರಡನ್ನೂ ಶಿಫ್ಟ್ ಮಾಡಿಕೊಟ್ರೆ ನೆಕ್ಸ್ಟು ಅದು ಈಸಿ ಅಂದ್ಕೊಂಡು ಒಂದು 3 ಟ್ರಿಪ್ ಆಯಿತು ಟ್ರ್ಯಾಕ್ಟ್ರಲ್ಲಿ. ಹುಡುಗರೆಲ್ಲ ಇದ್ರಲ್ಲ, ಹಂಗಾಗಿ ಈಸಿ ಆಗುತ್ತೆ ಅಂದ್ಕೊಂಡು ಎಲ್ಲನೂ ತೊಗೊಂಬಂದು ನಿಲ್ಲಿಸ್ಕೊಂಡ್ವಿ. ಏನೇನಾಗುತ್ತೆ ಕೈಗೆ ಏನೇನು ಸಿಗುತ್ತೆ ಎಲ್ಲನೂ ಒಂದೊಂದು ಚೀಲಕ್ಕೆ ತುಂಬ್ಕೊಂಡ್ವಿ. ಒಂದು 4 ಜನ, ನಾನು, ನಮ್ಮಮ್ಮ ಮತ್ತು ಪೂಜಾ ಅವರೆಲ್ಲ ಹೋಗಿ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನೀಟಾಗಿ ಈ ಥರ ನೋಡಿ ಬಟ್ಟೆನ ಹಂಗೆ ಕಟ್ಕೊಂಡು ಬಟ್ಟೆಗಳನ್ನೆಲ್ಲ ತೊಗೊಂಬಂದ್ವಿ. ಫ್ಯಾನು, ಹಾಸಿಗೆ ಏನೇನಿತ್ತು ಪ್ರತಿಯೊಂದು ಹಿಂಗೆ ಟ್ರ್ಯಾಕ್ಟ್ರಿಗೆ ತುಂಬಿಕೊಂಡು ತೊಗೊಂಬಂದ್ವಿ, ನಿಲ್ಲಿಸ್ಕೊಂಡ್ವಿ. ಆಮೇಲೆ ನಾನು ಅಲ್ಲಿದ್ದರಿಂದ ಮೇಘನನ್ನು ಸ್ವಲ್ಪ ಶೂಟ್ ಮಾಡಿಕೊಡು ಅಂತ ಹೇಳಿದೆ. ಅವಳದು ಒಂದು ಚಾನಲ್ ಇದೆ, ಗೌತಮಿ ಗೌಡ ಯೂಟ್ಯೂಬ್ ಚಾನಲ್ ಅಂತ. ಅವಳು ಸ್ವಲ್ಪ ಶೂಟ್ ಮಾಡಿಕೊಟ್ಲು ನನಗೆ. ಅಲ್ಲೇ ಟ್ರ್ಯಾಕ್ಟರ್ ತೊಗೊಂಬಂದು ನಿಲ್ಲಿಸಿದ ಮೇಲೆ ಸ್ವಲ್ಪ ಶೂಟ್ ಮಾಡಿ ವೀಡಿಯೋನ ಕೊಟ್ಟಳು. ಆಮೇಲೆ ತಿಂಡಿಗೆ ರೆಡಿ ಮಾಡಿದ್ವಿ. ಏನಂದರೆ ನಮ್ಮನೆ ಮುಂದೆನೇ ಪಕ್ಕದಲ್ಲೇ ಮರ ಇದೆ, ಅದು ಕಾಯಿ ಸ್ವಲ್ಪನೂ ಹುಳಿ ಇಲ್ಲ, ತುಂಬ ಸ್ವೀಟ್ ಇರುತ್ತೆ. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೆಂಗೂ ಇವಾಗ ಯುಗಾದಿ ಹಬ್ಬನೂ ಹತ್ರ ಬರ್ತಿರೋದ್ರಿಂದ ಇದೊಂದು ವಿಡಿಯೋ ಆ್ಯಡ್ ಮಾಡಿದೆ ಅಷ್ಟೇ, ಚಿತ್ರಾನ್ನದ್ದು. ಮಾವಿನಕಾಯಿಗಳು ಇನ್ನೂ ಚಿಕ್ಕ ಚಿಕ್ಕದಿತ್ತು, ಅದರಲ್ಲೇ ಸ್ವಲ್ಪ ದೊಡ್ಡದನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದ್ವಿ. ಆಮೇಲೆ ಎಲ್ಲ ಏನೇನು ಬೇಕೆಲ್ಲ ಹೆಚ್ಚಿಟ್ಕೊಂಡು ಮಾವಿನಕಾಯಿನೂ ಸಿಪ್ಪೆ ತೆಗೆದು ತುರ್ಕೊಂಡ್ವಿ. ಸಿಪ್ಪೆ ಇದ್ದರೆ ಸ್ವಲ್ಪ ಕಹಿ ಬರುತ್ತೆ ಅಂತ. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ವಿ. ಆಮೇಲೆ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಎರಡನ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮುಂಚೆನೇ. ಆಮೇಲೆ ಆ ಬಾಣಲಿಗೆ ಎಣ್ಣೆ ಹಾಕಿದ್ದು, ಮತ್ತು ಅದಕ್ಕೆ ಏನೇನು ಬೇಕು ಈರುಳ್ಳಿ, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ, ಮಾವಿನಕಾಯಿ ತುರಿ, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಬಾಣಲಿಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡ್ವಿ. ಎಲ್ಲ ಪ್ಯಾಕೆಟ್ಸಲ್ಲೇ ಇದೆ, ಏನೂ ಬಾಕ್ಸಿಗೆ ತುಂಬಿಲ್ಲ, ಯಾಕೆಂದರೆ ಇನ್ನೂ ಏನೂ ಶಿಫ್ಟೇ ಆಗಿಲ್ವಲ್ಲ, ಬಾಕ್ಸ್ಗಳಿಲ್ಲ, ಎಲ್ಲ ಪ್ಯಾಕೆಟ್ಸಲ್ಲೇ ಇತ್ತು. ನೆಕ್ಸ್ಟು ಹಸಿರುಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಸ್ವಲ್ಪನೇ ತೊಗೊಂಡಿದ್ದೀವಿ, ಯಾಕೆಂದರೆ ಮಾವಿನಕಾಯಿ ಹುಳಿಗೆ ಮಾವಿನಕಾಯಿ ಇರುತ್ತಲ್ಲ, ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀವಿ. ಅಲ್ಲಿ ನಾವು ಒಂದು 15ರಿಂದ 20 ಜನ ಇದ್ವಿ ತಿಂಡಿಗೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಿದ್ದೀವಿ. ಇನ್ನೂ ಉಳ್ಕೊಂಡಿತ್ತು, ತುಂಬಾ ಮಿಕ್ಕಿತ್ತು, ಅದು ಹಂಗೆ ಇಟ್ಟಿದ್ವಿ. ಇದು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋದು. ಹೀಗೆ ಹುಳಿಗೆ ಎಷ್ಟು ಬೇಕಷ್ಟೇ ಉಪ್ಪು ಹಾಕ್ಕೊಂಡ್ರೆ ಸಾಕು. ಮತ್ತು ಅನ್ನಕ್ಕೆ ನಾವು ಕಲಿಸುವಾಗ ಅನ್ನಕ್ಕೆ ಉಪ್ಪು ಹಾಕ್ಕೋಬೇಕು. ಹುಳಿಗೆ ಜಾಸ್ತಿ ಉಪ್ಪು ಹಾಕಿದ್ವಿ ಅಂದರೆ ಜಾಸ್ತಿ ಈರುಳ್ಳಿ ಎಲ್ಲ ತುಂಬ ಉಪ್ಪು ಅನಿಸ್ಬಿಡುತ್ತೆ, ಹಾಗಾಗಿ ಜಾಸ್ತಿ ಹಾಕೋಬಾರ್ದು. ಈಗ ಅರಶಿನ ಪುಡಿ ಹಾಕಿ ಮತ್ತೆ ಒಂದು ಸಲ ಫ್ರೈ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಈರುಳ್ಳಿ, ಇವಾಗ ಟೊಮೊಟೊ ಮತ್ತು ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಹಾಕೋದು, ಇದನ್ನು ಆಮೇಲೆ ಫ್ರೈ ಮಾಡೋದು ಚೆನ್ನಾಗಿ.
ಮಾವಿನಕಾಯಿ ಚೆನ್ನಾಗಿತ್ತು, ಸ್ವಲ್ಪನೂ ಹುಳಿ ಇಲ್ಲ, ಅದು ಸ್ವೀಟ್ ಇತ್ತು ಭಾಳ. ಹಾಗಾಗಿ ಸ್ವಲ್ಪ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದಷ್ಟೆ. ಇದಕ್ಕಿನ್ನೂ ಮೆಂತ್ಯ ಸೊಪ್ಪು ಹಾಕೋಬೋದು, ಚೆನ್ನಾಗಿರುತ್ತೆ. ಯುಗಾದಿಗೆ ಆಲ್ಮೋಸ್ಟ್ ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನನೇ ಎಲ್ಲ ತಿಂಡಿಗೆ ಬೆಳಗ್ಗೆ ಮಾಡೋದು. ಏಕೆಂದರೆ ಯುಗಾದಿ ಟೈಮಲ್ಲೇ ಒಳ್ಳೆಯ ತೋತಾಪುರಿ ಮಾವಿನಕಾಯಿ, ನಮ್ಮ ಕಡೆ ಗಿಣಿ ಮಾವು ಅಂತೀವಿ ಅದನ್ನು, ಆ ಮಾವಿನಕಾಯಿ ಬರೋದು. ಆಮೇಲೆ ಮುಂಚೆನೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಮತ್ತು ಶೇಂಗಾ ಬೀಜ, ಇದನ್ನು ಅದಕ್ಕೆ ಹಾಕ್ಕೊಳ್ಳೋದು, ಆ್ಯಡ್ ಮಾಡ್ಕೊಳ್ಳೋದು. ನಾವು ಶೇಂಗಾ ಬೀಜಕ್ಕೆ ಕಡಲೆ ಬೀಜ ಅಂತಲೇ ಹೇಳ್ತೀವಿ ನಮ್ಮ ಕಡೆ. ಈ ಕಡೆ ದಾವಣಗೆರೆ ಕಡೆ ಅದಕ್ಕೆ ಶೇಂಗಾ ಬೀಜ ಅಂತ ಹೇಳ್ತಾರೆ. ನೆಕ್ಸ್ಟು ರೈಸ್ನ ಫಸ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಆರಬೇಕದು. ಚಿತ್ರಾನ್ನ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಸುಮ್ಮನೆ ಇಲ್ಲಿ ಮಾಡ್ತಾಯಿರೋ ಪ್ರೊಸೀಜರ್ ಹೇಳ್ತಾಯಿದ್ದೀನಿ ಅಷ್ಟೇ. ಚಿತ್ರಾನ್ನ ಎಲ್ಲರಿಗೂ ಗೊತ್ತು. ನಾವು ಮಾವಿನಕಾಯಿ ಚಿತ್ರಾನ್ನ ಈ ಟೈಮಲ್ಲಿ ಒಂದು ರೆಸಿಪಿ ಹಾಕಿದ್ರೆ ನಿಮಗೆ ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ಳೋಕ್ಕೆ ಜ್ಞಾಪಕ ಬರುತ್ತೆ, ಮರ್ತೋಗಿರೋರು ಜ್ಞಾಪಕ ಬರ್ಬೋದು, ಅಥವಾ ಮಾಡೋಣ ಅಂತ ಯಾರು ಅಂದ್ಕೋಬೋದು. ಹಂಗಾಗಿ ಇದೊಂದು ರೆಸಿಪಿ ಶೇರ್ ಮಾಡಿದೆ ಅಷ್ಟೇ, ಅವತ್ತು ಮಾಡಿದ್ವಿ ಅಂತ. ಮಾವಿನಕಾಯಿ ಸ್ವಲ್ಪ ಹುಳಿ ಕಡಿಮೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಅದಕ್ಕೆ ಈ ಟೈಮಲ್ಲಿ. ಮುಂಚೆ ಒಗ್ಗರಣೆಗೆ ಹಾಕಿದ್ರೆ ಸ್ವಲ್ಪ ನಿಂಬೆಹಣ್ಣು ಕಹಿ ಬರುತ್ತಂತೆ, ಕುದ್ರೆ ಯಾವುದೇ ಅಡುಗೆಗೂ ನಿಂಬೆಹಣ್ಣು ಹಾಕಿ ಕುದಿಸಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಹಂಗಾಗಿ ಅನ್ನದ ಮೇಲೇ ಹಾಕೋಬೇಕು. ಉಪ್ಪನ್ನು ಅಷ್ಟೇ, ಹುಳಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅನ್ನಕ್ಕೆ ಮತ್ತೆ ಉಪ್ಪು ಹಾಕಿ ಕಲಿಸ್ಕೋಬೇಕು, ಪುಡಿ ಉಪ್ಪು. ಇಲ್ಲಾಂದರೆ ಹುಳಿ ಫುಲ್ ಉಪ್ಪಾಗಿ ಅದರಲ್ಲಿರೋ ಈರುಳ್ಳಿ ಎಲ್ಲ ಉಪ್ಪು ಅನಿಸ್ಬಿಡುತ್ತೆ. ಆಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಬೇರೆ ಟೈಮಲ್ಲಿ ಇನ್ನೇನು ಬಾಳೆದೆಲೆ ಮೇಲೆ ಹಾಕ್ತೀವಿ, ಈಗ ಒಂದು ವಿಡಿಯೋ ಮಾಡ್ಕೊಂಡ್ವಿ, ಈ ವ್ಲಾಗಿಗೋಸ್ಕರ ಒಂದು ಮಾಡ್ಕೊಂಡ್ವಿ. ನೆಕ್ಸ್ಟು ಶಿಫ್ಟಿಂಗ್ ಸ್ಟಾರ್ಟ್ ಆಯಿತು. ಎಲ್ಲ ತಿಂಡಿ ತಿಂದು ಟ್ರ್ಯಾಕ್ಟ್ರಲ್ಲಿ ಇಲ್ಲದನ್ನೆಲ್ಲ ಒಳಗೆ ಹಾಕ್ತಾಯಿದ್ವಿ ಒಬ್ಬೊಬ್ಬರೇ. ಯಾಕೆಂದರೆ ಎಲ್ಲ ಹುಡುಗರು ಇದ್ದರು, ಅವ್ರು ಇದ್ದಿದ್ದಕ್ಕೆ ತುಂಬ ಜಾಸ್ತಿ ಹೆಲ್ಪ್ ಆಗಿದ್ದು. ಒಂದು ದಿನಕ್ಕೆ ಶಿಫ್ಟಿಂಗು ಮತ್ತು ಜೋಡಿಸೋದು ಎಲ್ಲನೂ ಯಾವ್ಯಾವ ಪ್ಲೇಸಲ್ಲಿತ್ತು ಇಡಬೇಕು, ಆ ಪ್ಲೇಸಿಗೆ ಜೋಡಿಸೋದನ್ನು ಅವತ್ತೇ ಮುಗಿಸಿದ್ವಿ. ಎಲ್ಲ ಜಾಸ್ತಿ ಜನ ಇದ್ವಲ್ಲ, ಮಕ್ಕಳು ನೋಡಿ ಎಳಿಲು ಸೇವೆ ಮಾಡ್ತಾ ಇದ್ದಾರೆ, ಪುಟಾಣಿ ಮಕ್ಕಳು. ನಾವೆಲ್ಲ ಮಾಡ್ತಿದ್ವಲ್ಲ, ಅವರಿಗೆ ಸುಮ್ಮನೆ ಕೂತು ಆಟ ಆಡೋಕ್ಕೆ ಆಗ್ತಿರ್ಲಿಲ್ಲ. ಮಾಡೋಣ ಅಂತ ಅವರು ಕೂಡ ನಾವು ಮಾಡ್ತೀವಿ ಅಂತ ಚಿಕ್ಕ ಚಿಕ್ಕ ವಸ್ತುಗಳನ್ನ ತೊಗೊಂಬರೋದು, ಹಾಕೋದು, ಹಿಂಗೆ ಮಾಡ್ತಿದ್ವಿ. ಎಷ್ಟು ಚೆನ್ನಾಗಿರುತ್ತಲ್ವ ಇದು ನೋಡೋಕ್ಕೆ. ಹಿಂಗೆ ಆಟ ಆಡ್ತಾಯಿದ್ರು ಇದೆಲ್ಲ ಪೂರ್ತಿ ಬಟ್ಟೆಗಳು ಫಸ್ಟು ತೊಗೊಂಬಂದು ಹಾಲ್ಗೆ ಹಾಕ್ಕೊಂಡ್ವಿ. ನೆಕ್ಸ್ಟು ಸೋಫಾ, ಮಂಚ, ಹಾಸಿಗೆ ಇದೆಲ್ಲ ಇನ್ನೊಂದು ಟ್ರಿಪ್ಪಲ್ಲಿ ತೊಗೊಂಬಂದರು. ಇನ್ನೊಂದು ಟ್ರಿಪ್ಪಲ್ಲಿ ಬೀರು, ಫ್ರಿಜ್ಜು ಇದೆಲ್ಲ ಇನ್ನೊಂದು ಟ್ರಿಪ್ಪಲ್ಲಿ ತಂದರು. ಇಲ್ಲಿ ಪಾತ್ರೆಗಳೆಲ್ಲ ಪ್ರತಿಯೊಂದು ತೊಳೆದು ಆಮೇಲೆ ಆಚೆ ಒಣಗಿಸಿ ತೊಗೊಂಬಂದು ಅದನ್ನು ಒರೆಸಿ ಜೋಡಿಸ್ತಾಯಿದ್ದಾರೆ. ಆಮೇಲೆ ಮಕ್ಕಳು ಹೊರಗಡೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರಿಗೆ ಸ್ವಲ್ಪ ಟಾಯ್ಸ್ ಎಲ್ಲ ಸಿಕ್ತಲ್ಲ, ಹೊರಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನೆಕ್ಸ್ಟ್ ಶಿಫ್ಟ್ ಎಲ್ಲ ಮುಗೀತು. ನೆಕ್ಸ್ಟು ಎಲ್ಲರಿಗೂ ಊಟಕ್ಕೆ ತಿಳಿಸಾರು ಅನ್ನ ಮಾಡಿದ್ವಿ. ಅದಕ್ಕೆ ಆಚೆ ಕಡೆನೇ ಕೂತ್ಕೊಂಡು ಬಜ್ಜಿ ಕರೆದು ಬಿಸಿ ಬಿಸಿ ಕೊಡ್ತಿದ್ದೀನಿ. ಆಗಲೇ ಒಂದು 2 ರೌಂಡ್ ಖಾಲಿ, ಒಂದು ಉಳಿತಾನೇ ಇರಲಿಲ್ಲ. ಮಾಡ್ದಂಗೆ ಒಂದು ಬಜ್ಜಿನೂ ಉಳಿತಾ ಇರಲಿಲ್ಲ, ಹಂಗೆ ಖಾಲಿ ಆಗ್ತಿತ್ತು. ಹಂಗೆ ಬಿಸಿ ಬಿಸಿ ಬಜ್ಜಿ ಆಚೆ ಬೇರೆ ತಿನ್ನೋದು, ಚೆನ್ನಾಗಿ ತಿಂದರು ಇಷ್ಟಪಟ್ಟು. ಚೆನ್ನಾಗಿತ್ತು, ಟೇಸ್ಟಿಯಾಗೂ ಬಂದಿತ್ತು, ಚೆನ್ನಾಗಿತ್ತು. ಆಮೇಲೆ ಎಲ್ಲ ಮಕ್ಳಿಗೆ ಬೇಗ ಊಟ ಮುಗಿಸ್ಕೊಂಡು ಇನ್ನೇನು ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಬೇಗ ಊಟ ಮುಗಿಸ್ಕೊತಾ ಇದ್ದಾರೆ. ಎಲ್ಲ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಚಿಕ್ಕ ಮಕ್ಕಳೆಲ್ಲ ಮಲ್ಕೊಂಡ್ರು. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ.
ನಾನು ಒಂದು ಚಿಕ್ಕದಾದ ಹಾಡು ಹೇಳ್ತೇನೆ. ಬಾಳು ನೀನು 100 ವರ್ಷ ಎಂದು ಎಂದು ಇರಲಿ ಹೀಗೆ ಹರುಷ ಹರುಷ ಬಾಳಿನ ಜೀವ ಶುಭಾಶಯಗಳು. 100 ವರ್ಷ ದೇವ್ರ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ನಿಮ್ಮಂತ ಅಳಮಯ್ಯ ನಮಗೆ ಸಿಕ್ಕಿರೋದು ಇದೇ ತರ ಸಿಗ್ಲಿ ಅಂತ ನಾವು ಆಯಸ್ಸು ಕೊಟ್ಟು 100 ವರ್ಷ ಚೆನ್ನಾಗಿಟ್ಟಿರ್ಲಿ ನಿಮ್ಮನ್ನು. ಫಸ್ಟ್ ಆಫ್ ಆಲ್ ಹ್ಯಾಪಿಯೆಸ್ಟ್ ಬರ್ಡೇ ಟು ಯು ಅಣ್ಣ. ಹಬ್ಬದ ಹಾರ್ದಿಕ ಶುಭಾಶಯಗಳು ಅಣ್ಣ. ಎಲ್ಲ ಪ್ರತಿ ಟೈಮು ಒಂದು ಕೆಲಸದಲ್ಲಾಗಲಿ ಸ್ಟಡೀಸಲ್ಲಾಗಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಸಪೋರ್ಟ್ ಮಾಡ್ಕೊಂಡೋಗಿ ನಿಮ್ಮ ಆಯುಷ್ಯ ಆರೋಗ್ಯ ಎಲ್ಲ ಚೆನ್ನಾಗಿರಲಿ. ಆಲ್ ದ ವೆರಿ ಬೆಸ್ಟ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಣ್ಣ. ಹೀಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಅಣ್ಣ ಸ್ಥಾನದಲ್ಲಿ ಫಸ್ಟ್ನೇ ಆಗಿ ಹೀಗೆ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಹಿಂಗೆ ಎಂಕರೇಜ್ ಮಾಡಿ, ಹೀಗೆ ಖುಷಿ ಕೊಡಿ ಜೀವನದಲ್ಲಿ. ನಿಮಗೆ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಿ ಎಲ್ಲ ಫ್ಯೂಚರ್ಗೆ ಹಾರ್ದಿಕ ಸಹೋದರರಾದ ಪ್ರೇಮಣಿಗೆ ಖುಷಿಯಾಗಿರ್ಲಿ, ಇನ್ನು ತುಂಬಾ ಚೆನ್ನಾಗಿ ಬೆಳೀಲಿ, ಅವರ ಆಸೆಗಳೆಲ್ಲ ಅಂತ ಕೇಳ್ಕೊತೀನಿ. ಹಾಗಾಗಿ ನಮ್ಮ ಸಹೋದರರಾದ ಪ್ರೇಮ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ಈ ಮನೆ ಗೃಹ ಪ್ರವೇಶ ನಾವು ಮತ್ತು ನಮ್ಮ ಅಣ್ಣ ಆದ ಪ್ರೇಮ್ ಅವರಿಗೆ ಎರಡೂ ಸ್ವಾಗತ ಬಯಸಿ ಇವತ್ತು ಸುಸಂದರ್ಭ ಕೂಡ ಬಂದಿದೆ. ಅವರಿಗೆ ಮತ್ತೊಮ್ಮೆ ಈ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಮನೆ ಗೃಹ ಪ್ರವೇಶಕ್ಕೆ ರಾಜೂರವರ ಅತ್ಯುನ್ನತ ಕೊಡುಗೆಯಿಂದ ಹಾಗೂ ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರ ಕೊಡುಗೆಯಿಂದ ಈ ಮನೆ ಸುಸಂಸ್ಕೃತವಾಗಿ ಬೆಳೀಲಿ ಅಂತ ಆಶಿಸ್ತಾ, ಈ ಸಂವತ್ಸರದಲ್ಲಿ ಎಲ್ಲರೂ ಖುಷಿಯಾಗಿ ಮತ್ತೆ ನಗುತ್ತಾ ಬಾಳಿ ಅಂತ ಆಶಿಸ್ತೀನಿ. ಹ್ಯಾಪಿ ಬರ್ಡೇ. ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ. ದೇವ್ರು ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಪ್ರೇಮ್ ಕುಮಾರ್ ಅವರ ಮಡದಿಯಾದಂತಹ ಶ್ರೀಮತಿ ರಶ್ಮಿ ಯಾರು ಬಿಡಂಗಿಲ್ಲ. ಅಲ್ಲಿ ಫೋನ್ ಹಿಡ್ಕೊಂಡು ಚಂಡಿ ಚಮಡಿ ಅಕ್ಕ ಏನಿಲ್ಲ, ಕೂದ್ಲು ಬಿಡ್ಕೋ ಮಾಡು. ಪ್ರೇಮ್ ಕುಮಾರ್ ಅವ್ರಿಗೆ ಫಸ್ಟ್ ಹ್ಯಾಪಿ ಬರ್ತ್ಡೇ. ಪ್ರೇಮ್ ಕುಮಾರ್ ಶುಭಾಶಯಗಳು. ಅದಕ್ಕೆ ಏನು ಕೂಗಲ್ಲ ರೀ ಅಂತ ಹೇಳು. ಮತ್ತೆ ಪ್ರೇಮ್ ಕುಮಾರ್ ಅವ್ರು ಏನೇನ್ ಅನ್ಕೊಂಡಿದ್ದಾರೆ ಎಲ್ಲ ಕನ್ಸು ನನ್ಸಾಗ್ಲಿ. ಈ ವರ್ಷ ಅವ್ರ ಕನ್ಸು ಏನ್ ನನ್ಸಾಗುತ್ತೆ ಅದು ನಾವು ಕಂಡಿರೋ ಕನ್ಸು ನನ್ಸಾಗುತ್ತೆ.
ಸುಮ್ಮನೆ ಇರ್ರ ಅವಳೇನೋ ಮನ್ಸಿಂದ ಮಾತಾಡ್ತಾವಳೆ. ಅವ್ರಿಗೆ ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿರ್ಲಿ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಮತ್ತೆ ಥ್ಯಾಂಕ್ ಯು ನಮ್ಗೆ ಇಷ್ಟೊಂದು ಚೆನ್ನಾಗಿ ಇಟ್ಟಿರೋದಕ್ಕೆ, ಇಷ್ಟೊಂದು ಚೆನ್ನಾಗಿ ನೋಡ್ಕೊತಾ ಇರೋದಕ್ಕೆ. ನಮ್ಮ ಕುಟುಂಬದ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋಂಥದ್ದು ಏನಿಲ್ಲ. ನನ್ನ ಪರವಾಗಿ ಎಲ್ಲರೂ ಮಾತಾಡಿದ್ದೀರಿ. ಇವತ್ತು ಒಂದು ಬಹಳ ವಿಶೇಷವಾದಂಥ ದಿನ. ನನ್ನ ಈ ಹುಟ್ಟುಹಬ್ಬಕ್ಕೆ ಇಷ್ಟ ತನಕ ಈ ಗಂಟೆವರೆಗೂ ಕಾದು ಕುಳಿತು ನನ್ನ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡಿ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಇಷ್ಟು ವರ್ಷ ಭಾಳ ವಿಶೇಷವಾಗಿ ವಿಭಿನ್ನವಾಗಿ ಬರ್ತಡೇ ಆಚರಣೆ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಒಂದು ಸಲ ಮನೇಲಾಗುತ್ತೆ, ಒಂದು ಸತಿ ಆಫೀಸ್ನಲ್ಲಾಗುತ್ತೆ, ಒಂದು ಸತಿ ಕುಟುಂಬದವ್ರ ಜೊತೆ ಆಗುತ್ತೆ. ಇದೊಂದು ಇವತ್ತು ಸ್ಪೆಷಲ್ ಡೇ, ವಿಶೇಷವಾದಂಥ ದಿನ. ಏಕೆಂದರೆ ಈ ಒಂದು ಗೃಹ ಪ್ರವೇಶದ ಸಂದರ್ಭದಲ್ಲಿ ನನ್ನ ಬರ್ತಡೇ ಬಂದಿರೋದು ನನ್ನ ಭಾಗ್ಯ ಆ್ಯಕ್ಚುಲಿ. ಮತ್ತು ಎಲ್ಲ ನಮ್ಮ ಕುಟುಂಬ ಪರಿವಾರದವರೆಲ್ಲ ಸೇರಿ ಈ ವಿಶೇಷನ ಮಾಡಿರೋವಂಥದ್ದು ಇನ್ನೂ ಮರೆಯಲಾಗದಂಥ ದಿನ. ಸೊ ಈ ಒಂದು ವಿಶೇಷವಾದಂಥ ದಿನದಲ್ಲಿ ನಾನು ಹುಟ್ಟುಹಬ್ಬಕ್ಕೆ ಹಾರೈಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ಒಂದು ಸುಂದರವಾದಂಥ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಬಾಮೈದ ರಾಜು ಅವರು. ಹಾಗೆ ಈ ಮನೆ ನಿರ್ಮಾಣದಲ್ಲಿ ನಿಮ್ಮ ಎಲ್ಲರ ಪರಿಶ್ರಮ, ನಿಮ್ಮೆಲ್ಲರ ಕಾಣಿಕೆ ಮತ್ತು ನಮ್ಮ ತಮ್ಮನ ವೈಫು ಎಲ್ಲರದ್ದು ಕಾಣಿಕೆ ಭಾಳ ಅಪಾರವಾಗಿದೆ. ಎಲ್ಲರೂ ಹಾರೈಸಿ ಇಷ್ಟೋ ತನಕ ಕಾದು ಎಲ್ಲ ಈ ಒಂದು ಶುಭ ಸಂದರ್ಭದಲ್ಲಿ ಇದ್ದಿದ್ದು ಭಾಳ ಸಂತೋಷ ತಂದಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಅವರ ಬಗ್ಗೆ ಒಂದು 4 ಒಳ್ಳೆ ಮಾತುಗಳನ್ನಾಡಿದ್ದಾರೆ. ಈಗ ನಿಮ್ಮೆಲ್ಲರನ್ನು ರಂಜಿಸಲು ಬರ್ತಾ ಇದ್ದಾರೆ ಶ್ರೀಯುತ ಮಂಜೂರ್ ಅವರು. ಒಂದೊಳ್ಳೆ ಸಾಂಗ್. ಕುಲ್ಲರಿಪುಗಳ ಮಲ್ಲ ಯುದ್ಧಕ್ಕೆ ಗೆಲ್ಲುವೆನ ಸಾರಿ ಹೋಗಿಸಿರಗಳ ತರುವೆ ಹೊಲ ಓಡಿರೆ ಭುವನ ಭೀಕರ ಭೀಕರ ಬರ್ಲಿ ಇನ್ನೂ ಬರ್ಲಿ ಬರ್ಲಿ ಸಾಂಗ್ ಈಗ ಎಷ್ಟು ಸಾಂಗು. Stay cool out. Why my worst enemy waits for me? Yeah. Talking too loud, showing the world that he's in charge here. Your face can't deny it. No matter what you say, their eyes don't show lights. No way you can't disguise. Recycle all the hurt that bursts from this side. That's all you'll ever need. I never wait, and you're still so lost. You got power in your eyes to get you open doors. I never wait, and you're still so lost. You got power in your eyes to get you open doors. Oh, this wasn't funny. Not very funny. ಈ ಥರ ಇತ್ತು ಬರ್ತ್ಡೇ ಸೆಲೆಬ್ರೇಷನ್. ತುಂಬ ಚೆನ್ನಾಗಾಯಿತು. ಆ ದಿನವೇ ತುಂಬ ಸ್ಪೆಷಲ್ಲಾಗಿತ್ತು. ಎಲ್ಲರೂ ಕೂಡ ಇಲ್ಲಿ ತನಕ ಈ ವ್ಲಾಗ್ನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಈ ವ್ಲಾಗ್ ಸ್ವಲ್ಪನಾರು ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.